ಇವಾಗ ಜಗದ್ಗುರುಗಳು ಬಂದು ಕೂತಿದ್ದಾರೆ, ಇಬ್ರು MLCಗಳು ಬಂದು ಕೂತಿದ್ದಾರೆ. ನಿಜವಾಗ್ಲೂ ನಾವು ಕೋಲಿ ಕಪ್ಪಲಿಗ ಸ್ವಾಭಿಮಾನಿಗಳಾದ್ರೆ ಈ ಜಾಗ ಬಿಟ್ಟು ಕದಲಬಾರದು, ಅಂದಾಗೆ ಹೋರಾಟ ಆಗ್ತದೆ. ಯಾವುದೇ ರಾಜಕೀಯ ಫಂಕ್ಷನ್ದಾಗ ಬಂದಂಗ ಬಂದು ಅಲ್ಲಿಟ್ಟು ಇಲ್ಲಿಟ್ಟು ಕುಂದ್ರಾದಾಗಬಾರ್ದು, ಎಲ್ಲರೂ ಅಲ್ಲೇ ಕೂತು ಬಿಡ್ರಿ. ಈಗ ಹೇಳ್ತಾ ಇದ್ದಾರೆ ಪೊಲೀಸ್ ಇನ್ಸ್ಪೆಕ್ಟರು ADC ಕರ್ಕೊಂಬರಮ್ರಿ ಹ್ಯಾಂಗ್ರಿ ಅಂತ. ಬಾಬಾ ನಾವು ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿಲ್ಲ, ಗಟ್ಟಾಗಿ ಹಕ್ಕು ಕೇಳಕ್ ಬಂದೀವಿ ಅಂತ ಹೇಳಿವಿ. ನಿಮ್ಮ DC ಬೇಕಾಗಿಲ್ಲ ಅಂತ ಹೇಳಿವಿ. ನೀವು ಎದ್ದು ಹೋದ್ರೆ ಸ್ವಾಭಿಮಾನ ಹೋಗ್ತದ, ಎದ್ದು ಹೋದ್ರೆ ಸ್ವಾಭಿಮಾನ ಹೋಗ್ತದ. ಯಾರ್ಯಾರ ಕಾಲಾಗಿ ಎಷ್ಟೆಷ್ಟು ಹೈರಾಣಾಗಿರಿ, ನಮ್ಮ ಕಾಲಾಗಿ ಇವತ್ತು ಆಗಲಾಲಿ ರಾತ್ರಿ ಆಲಿ ಜಾಗ ಬಿಟ್ಟು ಕದಲು ಮಾಡ್ರಿ. ಅವ್ರು ಪೊಲೀಸರು ಏನ್ ಮಾಡ್ಕೊತಾರ ನೋಡಮ್ಮ. ಯಾರೇ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಮಾತನಾಡುವಂತ ಸಂದರ್ಭದಲ್ಲಿ ಎರಡೇ ನಿಮಿಷ ಮಾತಾಡ್ರಿ. ಇಲ್ಲಿ 4-5 ಜಿಲ್ಲೆಯಿಂದ ಜನ ಬಂದಿದ್ದಾರೆ, ಎಲ್ಲರಿಗೂ ಅವಕಾಶವನ್ನ ಕೊಡಬೇಕಾಗ್ತದೆ. ಇಲ್ಲಿಗೆ ಬಂದಂತ ಎಲ್ಲರ ಬಗ್ಗೆ ಅಪಾರವಾದ ಗೌರವ ನಮಗಿದೆ. ಇನ್ನು ಗುರುಗಳ ಆಶೀರ್ವಚನ, ಇನ್ನು ಮುಂದಿನ ತೀರ್ಮಾನಗಳನ್ನ ನಡೀತವೆ. ಎಲ್ಲರೂ ಕೂಡ ನಮ್ಮ ಸಮಾಜಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದಿಂದ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅಂತಕ್ಕಂಥ ಸ್ಪಷ್ಟವಾದ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ನಾವು ಎಲ್ಲರೂ ಇಲ್ಲಿ ಸೇರಿದ್ದೇವೆ. ಕರ್ನಾಟಕ ರಾಜ್ಯವನ್ನೇ ನೋಡುವಂತ, ರಾಜ್ಯ ಸರ್ಕಾರವನ್ನ ಕಣ್ತೆರೆಸುವಂತ ನಮ್ಮ ಸಮಾಜದ ಜಗದ್ಗುರುಗಳು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು, ಎಲ್ಲ ಪ್ರಮುಖರು ಇವತ್ತಿನ ಈ ಹೋರಾಟದಲ್ಲಿ ಪಾಲ್ಗೊಂಡು ದೊಡ್ಡ ಹೋರಾಟವನ್ನ ನಡೀತಾ ಇದೆ. ಇವತ್ತು ಒಂದು 10-15 ನಿಮಿಷ ನಾನು ಮಾತಾಡ್ತೇನೆ. ಕಲಬುರಗಿ ಇತಿಹಾಸವನ್ನ ಮಾತಾಡಬೇಕಾಗ್ತದೆ. ಇತಿಹಾಸವನ್ನ ತಿಳಿದುಕೊಳ್ಳದವ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಹೇಳಿಕೊಟ್ಟಿದ್ದಾರೆ. ದಯವಿಟ್ಟು ಒಂದರ ಗದ್ದಲು ಮಾಡಬೇಡ್ರಿ, ಅದ್ರ ಜೊತೆಗೆ ಬಹಳ ಚಪ್ಪಾಳೆ ತಾಳಿಗಳನ್ನ ಬ್ಯಾಡ್ರಿ ಅವು. ಯಾಕಂದ್ರೆ ವಿಷಯ ಸ್ಪಷ್ಟವಾಗಿ ಹೋಗಬೇಕು. ಯಾತಕ್ಕಾಗಿ ನಾವು ಸೇರಿದ್ದೀವಿ, 30 ವರ್ಷಗಳಿಂದ ನಮಗೆ ಯಾಕೆ ಅನ್ಯಾಯ ಆಗಿದೆ, ಈಗೇನು ನಡೀತಾ ಇದೆ, ಮುಂದೆ ನಾವು ಏನು ಮಾಡಬೇಕಾಗಿದೆ ಅನ್ನೋದನ್ನ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮಾಜಕ್ಕೆ ಒಂದು ಸ್ಪಷ್ಟವಾದ ಸಂದೇಶವನ್ನ ನಾವು ಇವತ್ತು ಕೊಡಬೇಕಾಗಿದೆ. ದಯವಿಟ್ಟು ಬಂಧುಗಳೇ ಶಾಂತ ರೀತಿಯಿಂದ ಕೂತ್ಕೊಂಡ್ರಿ. ಅವ್ರು ಬಂದೋಗ್ತಾರೆ ಸುಮ್ಕುಂದ್ರಿ. ಒಂದು ಮಾತನ್ನ ಪೊಲೀಸ್ ಇಲಾಖೆಯವ್ರಿಗೆ ಹೇಳ್ತೀನಿ, ಮಾತಾಡ್ತೀವಿ. ಮೂಲ ಉದ್ದೇಶ ಮಾತಾಡೋದಿದೆ, ಒಂದು 10 ನಿಮಿಷ. ಏನಾಗಬೇಕಾಗಿದೆ, ರವಿಕುಮಾರ್ ಸರ್ ಮತ್ತು ಡಾಕ್ಟರ್ ಸಾಬಣ್ಣ ತಳವಾರ್ ಸರ್ ನಮ್ಮ ಸ್ವಾಮೀಜಿಗಳು ವೇದಿಕೆ ಮೇಲೆ ಕುತ್ಕೊಂಡಿದ್ದಾರೆ. ಬರೇ ನಮ್ಮ ಹೋರಾಟ ಚಪ್ಪಾಳೆ ಶಿಳ್ಳೆ, ಇನ್ನೊಬ್ಬರಿಗೆ ಟೀಕಿಸೋದು, ಇನ್ನೊಬ್ಬರಿಗೆ ಬೈಯುವುದಕ್ಕಾಗಿ ನಮ್ಮ ಹೋರಾಟ ಅಲ್ಲ. ವಾಸ್ತವ ಸ್ಥಿತಿಯ ಮೇಲೆ ನಾವು ಹೋರಾಟವನ್ನ ನಡಿಬೇಕಾಗಿದೆ. ನಮ್ಮ ಬ್ಯಾನರ್ನಲ್ಲಿ ಹಾಕಿದ್ದೀವಿ, ನಮ್ಮ ಕರಪತ್ರಗಳಲ್ಲಿ ಪ್ರಕಟಣೆ ಮಾಡಿದ್ದೀವಿ. ಏನಂದ್ರೆ ಇದು ಸಾಮೂಹಿಕವಾದಂತ ಹೋರಾಟ. ಇದು ನಾನು ಮೊದಲಿಗೆ ಯಾಕೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದೀನಂದ್ರೆ, ನಾನು ವಿಷಯ ಬಿಟ್ಟು ಬೇರೆ ವಿಷಯವನ್ನ ಡೈವರ್ಟ್ ಮಾಡಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಇಲ್ಲಿ ಸೇರಿದಂತವರೆಲ್ಲರೂ ಸ್ವಾಭಿಮಾನಿಗಳು, ಸಮಾಜದ ಹಿತವನ್ನ ಬಲಿ ಕೊಡದೆ ಸಮಾಜವನ್ನ ಕಟ್ಟುವಂತ ವ್ಯಕ್ತಿಗಳು ಇವತ್ತು ನೀವು ಸೇರಿದ್ದೀರಿ. ಇವತ್ತು ಒಂದು ಸಂದೇಶವನ್ನ ಹೊತ್ತು ನಿಮ್ಮ ಮನೆಗೆ ನೀವು ಹೋಗಬೇಕು. ಯಾಕೆ ಅಂದ್ರೆ ಮುಂದೆ ಈ ಸಮಾಜವನ್ನ ಸದೃಢವಾಗಿ ಕಟ್ಟಬೇಕಾಗಿದೆ. ನಮಗೆ ನಾವು STಯನ್ನ ಪಡೆದೇ ತೀರ್ಬೇಕಾಗಿದೆ. ಅದು ಕಾಂಗ್ರೆಸ್ ಇರ್ಲಿ, ಅದು ಬಿಜೆಪಿ ಇರ್ಲಿ, ಅದು JDS ಆಗಿರ್ಲಿ. ಇದು ಪಕ್ಷಾತೀತವಾದಂತ ಹೋರಾಟ. ಇದು ಯಾರನ್ನ ವಿರುದ್ಧ ಮಾಡುವ ಹೋರಾಟ ಅಲ್ಲ. ಈ ಹೋರಾಟ ಸಮಾಜದ ಹಿತಕ್ಕಾದಂತ ಹೋರಾಟ ಅನ್ನೋದನ್ನ ನಾವ್ಯಾರೂ ಕೂಡ ಮರಿಬಾರ್ದು.
ಎಲ್ಲಿ ಅನ್ಯಾಯ ಆಗಿದೆ ಅನ್ನೋದನ್ನ ಇವತ್ತು ನೀವು ಯೋಚನೆಯನ್ನ ಮಾಡಬೇಕು. ಬೀದರಿಂದ, ಕಲಬುರಗಿಯಿಂದ, ಯಾದಗಿರಿಯಿಂದ, ರಾಯಚೂರಿಂದ, ಬಿಜಾಪುರಿಂದ, ಬಾಗಲಕೋಟದಿಂದ ನೀವೆಲ್ಲರೂ ಕೂಡ ಸಮಾಜದ ಬಂಧುಗಳು ಬಂದಿದ್ದೀರಿ. 1996ರಲ್ಲಿ ಮೊದಲನೇ ಬಾರಿಗೆ ಗಂಗಾ ಮತ ಅದರ ಉಪಜಾತಿಗಳಂತಕ್ಕಂಥ ಫೈಲ್ ಅನ್ನ ಕೇಂದ್ರಕ್ಕೆ ಶಿಫಾರಸು ಆಗ್ತದೆ. ಆದ ನಂತರ ಇದು ಆಗಲ್ಲ ಅಂತ ಹೇಳಿ ಗೊತ್ತಿದ್ರು ಸಹಿತ ಮತ್ತೆ 2014ರಲ್ಲಿ ಯಾನೆಗುಂದಿಯಲ್ಲಿ ಕಾರ್ಯಕ್ರಮವನ್ನ ಮಾಡಿ, ಒಂದರ ದಯವಿಟ್ಟು ಮಾಂತಗೌಡ ಶಾಂತ ರೀತಿಯಿಂದ ಅದು ಒಂದ್ಸಲ ಗದ್ದಲ ಮಾಡಬೇಕು. ಇದು ಬಹಳ ಪ್ರಮುಖವಾಗಿ ಕೇಳಬೇಕಾಗಿರುವಂತ ವಿಷಯ. ನಮ್ಮ ಸಮಾಜದ ಹೋರಾಟಗಾರರಾಗಿದ್ದೀರಿ, ನಾನು ಯಾರನ್ನ ಟೀಕಿಸ್ತಾ ಇಲ್ಲ, ಇದು ವಾಸ್ತವ ಪರಿಸ್ಥಿತಿ ಇದೆ. ಯಾನೆಗುಂದಿಯಲ್ಲಿ ಕಾರ್ಯಕ್ರಮವನ್ನ ಮಾಡಿ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಕಳಿಸಿದ್ರು. ಅವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು. ಅಹಿಂದದ ನಾಯಕರು ಅವರು. ಸಮಾಜಗಳ ಕೆಳ ವರ್ಗ, ಶೋಷಿತ ವರ್ಗ, ದುರ್ಬಲ ವರ್ಗಗಳಿಗೆ ಹಿತವನ್ನ ಕಾಪಾಡುವಂತ ನಾಯಕರು ಅಂತೇಳಿ ಹೇಳ್ಕೊತಾ ಇದ್ದಾರಲ್ಲ, ಅವರಿಗೆ ಈ ಜಾತಿ ವ್ಯವಸ್ಥೆಗಳ ಬಗ್ಗೆ, ಮೀಸಲಾತಿ ವ್ಯವಸ್ಥೆ ಬಗ್ಗೆ ಮಾತೆತ್ತಿದ್ರೆ ಸಂವಿಧಾನ, ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಮಾತನಾಡ್ತಾ ಇದ್ದಾರಲ್ಲ, ಅದಕ್ಕಾಗಿ ಅವರು ಮುಂದೆ ನನ್ನೊಂದು ಪ್ರಶ್ನೆಯನ್ನ ಇಡ್ತಾ ಇದ್ದೇನೆ. ಅದರ ಜೊತೆಗೆ ಅವತ್ತಿನ ವೇದಿಕೆ ಮೇಲೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದ್ರು. ಇದು ನೀವು ಚೆನ್ನಾಗಿ ಅರ್ಥವನ್ನ ಮಾಡ್ಕೋಬೇಕಾಗಿದೆ. ಆ ಗಂಗಾ ಮತ ಫೈಲ್ ಅನ್ನ ಒಳಗೆ ಏನಿದೆ ಅಂತ ಹೇಳಿ ಅವರು ನೋಡ್ಲಿಲ್ಲ. ಅವರು ನೋಡಿದ್ದೊಂದೇ ಮುಂದೆ 2014ರ ವಿಧಾನಸಭಾ ಚುನಾವಣೆ ಓಟಿಗಾಗಿ ಅವತ್ತು ತೋಬಡದಲ್ಲಿ ಅರ್ಜೆಂಟದಲ್ಲಿ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು. ಇವತ್ತು ಖರ್ಗೆ ಕುಟುಂಬದವರಿಗೆ ನಾನು ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ, ಬಹಳ ಗಂಭೀರವಾದಂತಹ ಪ್ರಶ್ನೆ. ಇವತ್ತು ನಮ್ಮ ಸಮಾಜದವರಿಗೆ ನೀವು ಏನಂತ ಹೇಳ್ತಾ ಇದ್ದೀರಿ, ನೀವೇನ್ ರಿಪೋರ್ಟ್ ತಗೊಂಡ್ಬರ್ತೀರಿ, ಒತ್ತಕ್ಷರ ಕಾಮ ಅಷ್ಟೇ ನಾನು ಚೇಂಜ್ ಮಾಡ್ತೀನಿ, ಎಲ್ಲ ನೀವೇ ಬರ್ಕೊಂಬರ್ರಿ ಅಂತ ಹೇಳ್ತಾ ಇದ್ದೀರಿ. ಇದಕ್ಕೆ ನನ್ನ ಸ್ಪಷ್ಟ ವಿರೋಧ ಇದೆ. ಸರ್ಕಾರಿ ಅಧಿಕಾರಿಗಳು ನಮ್ಮವರಲ್ಲ. TRI ಅಂದ್ರೆ ಬುಡಕಟ್ಟು ಸಂಶೋಧನಾ ಅಧಿಕಾರಿಗಳು ನಮ್ಮವರಲ್ಲ. ಯೂನಿವರ್ಸಿಟಿ ಪ್ರೊಫೆಸರ್ಗಳು ನಮ್ಮವರಲ್ಲ. ಆ ರಿಪೋರ್ಟ್ ಅನ್ನ ನಮ್ಮ ಸಮಾಜದವರು ಪಟ್ಟಿದೆ ಕಳಿಸ್ಲಿಕ್ಕೆ. ಹಂಗ ಸರ್ಕಾರಿ ವ್ಯವಸ್ಥೆ ಕಾನೂನಿನಲ್ಲಿ ಅವಕಾಶಗಳು ಇರುವುದಿಲ್ಲ. ಅದಕ್ಕೆ ಆದಂತ ಕಾನೂನು ಮತ್ತು ಮಾನದಂಡಗಳಿರ್ತವೆ. ಇವತ್ತು ನೀವು ಏನ್ ಹೇಳ್ತಾ ಇದ್ದೀರಿ, ಈ ಫೈಲ್ ಅನ್ನ ಕಳಿಸ್ಬೇಕಂತ ಹೇಳಿ ನಿಮ್ಮ ಮನಸ್ಸು ನಿಜವಾಗಲೂ ಅವತ್ತು 2014ರಲ್ಲಿ ಗಂಗಾ ಮತ್ತು ಅದ್ರ ಉಪಜಾತಿ ಅಂತೇಳಿ ಕಳಿಸಿದ್ರಲ್ಲ, ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೇಂದ್ರದಲ್ಲಿ ಸಚಿವರಾಗಿದ್ರು. ಯಾವ ಸಚಿವರಾಗಿದ್ರು? ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಮಂತ್ರಿಯಾಗಿದ್ರು. ಯಾಕೆ ಇದನ್ನ ನಾನು ಬಹಳ ಪ್ರಜ್ಞಾಪೂರ್ವಕವಾಗಿ ಮಾತಾಡ್ತಾ ಇದ್ದೇನೆ? ಬಹಳ ಗಂಭೀರವಾದಂತ ನನ್ನ ಪ್ರಶ್ನೆ ಇದೆ, ಬಹಳ ಯೋಗ್ಯವಾದಂತ ಪ್ರಶ್ನೆಯನ್ನ ನಾವು ಅವರನ್ನ ಕೇಳ್ತಾ ಇದ್ದೀವಿ. ಅವತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಅಂಡರ್ದಲ್ಲೇ ಏನು ಬರ್ತದಂದ್ರೆ ಬುಡಕಟ್ಟು ಅಭಿವೃದ್ಧಿಯ ವಿಭಾಗ ಬರ್ತದೆ. ಟ್ರೈಬಲ್ ಮಿನಿಸ್ಟ್ರಿಯ ಕೆಲವೊಂದು ಇಲಾಖೆಗಳನ್ನ ಸಾಮಾಜಿಕ ನ್ಯಾಯ ಸಬಲೀಕರಣದ ಇಲಾಖೆದ ಅಡಿಯಲ್ಲಿ ಬರ್ತಾ ಇತ್ತು. ಖರ್ಗೆ ಕುಟುಂಬದವರಿಗೆ ಈ ಕೋಲಿ ಕಪ್ಪಲಿಗರನ್ನ ಎಸ್ಟಿ ಮಾಡಬೇಕು ಅಂತೇಳಿ ಕಳಕಳಿ ಏನಿದ್ರೆ ಒಂದು ದಿನ ಒಬ್ಬ ಅಧಿಕಾರಿಯನ್ನ ಸೆಂಟ್ರಲ್ ಮಿನಿಸ್ಟರ್ ಕರೆದು ಈ ಗಂಗಾ ಮತ ಈ ಫೈಲ್ ಕಳಿಸಿದ್ರೆ ಎಸ್ಟಿ ಆಗ್ತದ ಇಲ್ಲ ಅಂತೇಳಿ ಒಂದು ಮಾತು ಕೇಳಿದ್ರೆ ಅವರೇ ಹೇಳ್ತಿದ್ರು ಇದು ಆಗಲ್ರಿ ಅಂತ ಹೇಳಿ. ಆಗಂಗ್ ರೆಡಿ ಮಾಡಿ ಕಳಿಸಿದ್ರ ಇವತ್ತಿನವರೆಗೂ ನಾವು ಎಸ್ಟಿ ಆಗಿರ್ತಿದ್ವಿ. ಇದು ನಮಗಾಗಿರುವಂತ ನಿಜವಾದ ಅನ್ಯಾಯ. ಇದು ನಮ್ಮ ಸಮಾಜದ ವ್ಯಕ್ತಿಗಳು ಮಾತನಾಡಬೇಕು ಹೊರತು ಏನೇನೋ ಮಾತಾಡೋದಲ್ಲ. ಏಸು ಸಾರಿ ಬತ್ತು 2014ರಲ್ಲಿ ಹೋದ ನಂತರ ಹೌದು, ನೀವು ಯಾವಾಗ 2014 ಫೆಬ್ರವರಿಯಲ್ಲಿ ನೀವು ಫೈಲ್ ಅನ್ನ ಕಳಿಸ್ತೀರಿ, ಆದ್ರೆ ನಿಮ್ಮ ಮಂತ್ರಿ ಸ್ಥಾನ ಬರೀ 1 ತಿಂಗಳದಾಗ ಹೋಗ್ತದೆ ಫೈಲ್ ಕಳಿಸಿದ ನಂತರ. ನಾನು ಇದ್ರೆ ಮಾಡ್ತಿದ್ರಿ ಅಂತ ಯಾನೆಗುಂದಿ ಕಾರ್ಯಕ್ರಮಕ್ಕಿಂತ ಮೊದಲ 1 ವರ್ಷ ಸೆಂಟ್ರಲ್ ಫೈಲ್ ತರಿಸ್ಕೊಂಡು ನೀವೇ ಮಾಡಿ ಹಾಕಬಹುದಿತ್ತಲ್ಲ. ಅವತ್ತು ನೀವು ಯಾಕೆ ಅದನ್ನ ಪ್ರಯತ್ನ ಮಾಡಲಿಲ್ಲ? ಯಾಕೆ ಪ್ರಯತ್ನ ಮಾಡಿಲ್ಲ? ನಮ್ಮಲ್ಲಿ ಬಾಬುರಾವ್ ಚಿಂಚರ್ ಸುರನ್ನ ನಾನು ಟೀಕೆ ಮಾಡ್ತಾ ಇಲ್ಲ. ಆ ಮನುಷ್ಯಗೆ ಓದಲಿಕ್ಕ ಬರ್ಲಿಕ್ಕ ಬರಲ್ಲ, ಅಕ್ಷರ ಜ್ಞಾನ ಇಲ್ಲ.
ಅವರು ಬರೇ ಭಾಷಣ ಹೊಡೆದು ರಾಜಕಾರಣ ಮಾಡ್ತಾರೆ. ಆದ್ರೆ ನೀವು ನೋಡ್ಬೇಕಾಗಿತ್ತಲ್ಲ, ನೀವು ನೋಡ್ಲಿಲ್ಲ. ನೀವು ನಿರ್ಲಕ್ಷ್ಯ ಮಾಡಿದಕ್ಕೆ ಇವತ್ತು ನಾವು ಎಸ್ಟಿ ಆಗಿಲ್ಲ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅನ್ನೋದನ್ನು ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ. 2 ವರ್ಷ ಆಯ್ತು. 2023 ಅಕ್ಟೋಬರ್ 30ನೇ ತಾರೀಕಿಗೆ RGI ದಿಂದ ಸೆಂಟ್ರಲ್ ಇಂದ ಫೈಲ್ ವಾಪಸ್ ಬಂದಿದೆ. ಇವತ್ತಿಗೂ ಯಾಕೆ ನೀವು ಮಾತನಾಡಲಿಲ್ಲ? ಇವತ್ತಿಗೂ ಯಾಕೆ ಕಳಿಸ್ಲಿಲ್ಲ? ಮೊನ್ನೆ ನಮ್ಮ ಮಹಾನ್ ನಾಯಕರು ಎಲ್ಲರೂ ಸೇರ್ಕೊಂಡು ಒಂದು ಬಹುದೊಡ್ಡ ಹೋರಾಟವನ್ನ ಪ್ರೆಸ್ ಮೀಟ್ ಅನ್ನ ಮಾಡ್ತಾರಲ್ಲ, ಅದಕ್ಕಿಂತ ಮೊದಲು ಕುತ್ಕೊಂಡು ನೀವು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಬೇಕಾಗಿತ್ತಲ್ಲ, ಅದು ಯಾಕೆ ಮಾಡಲಿಲ್ಲ? ಮತ್ತೆ ನಮ್ಮ ಸಮಾಜದ ಮೇಲೆ ಆಗ್ತಾ ಇದ್ದಾರೆ. ನೀವೇನು ಕೊಡ್ತೀರಿ ಅದು ಕಳಿಸ್ತೀವಿ, ಮುಂದಾಗ್ಲಿಲ್ಲ ಅಂದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ. ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ಬಹಳ ನಮ್ಮ ಸಮಾಜದ ಬಗ್ಗೆ ನಿಮಗೆ ಕಳಕಳಿಯ ಮನವಿಯನ್ನ ಮಾಡ್ಕೋತೇನೆ. ನಮ್ಮ ಸಮಾಜ ಅಸಂಘಟಿತ ಸಮಾಜ, ನಮ್ಮ ಸಮಾಜ ಹಿಂದುಳಿದಂತ ಸಮಾಜ, ನಮ್ಮ ಸಮಾಜ ಅಷ್ಟು ಪ್ರೌಢಮ್ಯದ ಸಮಾಜ ಅಲ್ಲ. ಹಾಗಾಗಿ ನೀವು ಕೂಡ ಸಮಾಜ ಕಲ್ಯಾಣದ ಮಂತ್ರಿ ಆಗಿದ್ರಿ, ನಿಮಗೂ ಕೂಡ ಈ ಜಾತಿ ವ್ಯವಸ್ಥೆ ಬಗ್ಗೆ, ಮೀಸಲಾತಿ ಬಗ್ಗೆ ಗೊತ್ತಿದೆ. ನೀವೇ ಮುಂದೆ ನಿಂತು ನಮ್ಮ ರವಿಕುಮಾರ್ ಸರ್ ಅವರು, ಸೈಬಣ್ಣ ಸರ್ ಮತ್ತು ನಮ್ಮ ಸ್ವಾಮೀಜಿಗಳು ಕಮತ್ನೂರವರು 3 ಮಂದಿ MLCಗಳು ಸ್ವಾಮೀಜಿಗಳನ್ನ ಕುಂದಿರಿಸಿ ಮೀಟಿಂಗ್ ಮಾಡ್ರಿ ಅಂತ ಹೇಳಿ ನಾವು ಅವತ್ತಿನಿಂದ ಹೇಳ್ತಾ ಇದ್ದೀವಿ. ಆದ್ರೆ ನೀವು ನೋಡಿದ್ರೆ ಒಂದು ಕಡೆಗೆ ನಮ್ಮ ಸಮಾಜದವರನ್ನ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಕಳಿಸ್ತೀರಿ. ಯಾಕೆ ಹೋರಾಟ ಮಾಡ್ತೀರಿ? ಯಾಕೆ ಹೋರಾಟ ಮಾಡೋದು? ಪ್ರಿಯಾಂಕಾ ಖರ್ಗೆ ಸಾಹೇಬರು ಒಪ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿ. ಕೊನೆಯದಾಗಿ ಮಾತಿಗೆ ಬರ್ತೀನಿ. ನಮ್ಮ ಸಮಾಜದ ಬಂಧುಗಳು ಬಹಳ ಗಂಭೀರವಾಗಿ ಕೇಳ್ರಿ. ನಿಮಗೆ ಮಾಡ್ಲಿಕ್ಕೆ ನಿಜವಾದ ಕಳಕಳಿ ಏನಿದ್ರೆ ನಿಮಗೆ ನಮ್ಮ ಸಲ್ಯೂಟ್ ಅನ್ನ ಹಾಕ್ತೇವೆ. ಸಮಾಜ ವತಿಯಿಂದ ನಿಮಗೆ ನಮಸ್ಕಾರವನ್ನ ಮಾಡ್ತೇವೆ. ಯಾಕಂದ್ರೆ ಈ ಸಮಾಜದ ಹಿತಕ್ಕಾಗಿ ಮಾಡ್ತೇವೆ. ನಾವು ದ್ವೇಷ ಸಾಧಿಸುವಂತ ಜನ ಅಲ್ಲ, ಈ ಸಮಾಜದ ಹಿತವನ್ನ ಕಾಪಾಡುವಂತ ಜನ ನಾವಿದ್ದೀವಿ. ನೀವು ಇವತ್ತಿಗೂ ಅದನ್ನ ಮಾಡ್ಬೇಕನ್ನೋದಾದ್ರೆ, ಇವತ್ತು ಕೂಡ ಮಾಡ್ಬೇಕನ್ನೋದಾದ್ರೆ ನೀವು ಒಂದರ ಶಾಂತ ರೀತಿಯಿಂದ ಕುಂದ್ರ ಬರ್ರಿ, ಈ ಕಡೆ ಬರ್ರಿ. ಏನು ಮಾಡಬೇಕಾಗಿದೆ ಅನ್ನೋದರ ವಿಷಯನ ಹೇಳಿ ಹೋರಾಟದ ಈ ಮಾತನ್ನ ಮುಗಿಸ್ತೇನೆ. ನಮ್ಮ ಹೋರಾಟದ ಬೇಡಿಕೆ ಸ್ಪಷ್ಟವಾಗಿದೆ. ನಮ್ಮ ನಾಯಕರುಗಳು ಅದನ್ನ ಪ್ರಸ್ತಾಪ ಮಾಡ್ತಾರಂತ ಅನ್ಕೊಂಡಿದ್ದ, ಬಹಳ ಜನ ಅದನ್ನ ಮಾಡಲಿಲ್ಲ. ಹೋರಾಟದ ಬೇಡಿಕೆ ಏನಿದೆ ಅಂದ್ರೆ, ಗಂಗಾಮತನ ಫೈಲ್ ವಾಪಸ್ ಬಂದಿದೆ. ಮೊದಲು ಆ ಫೈಲ್ ಅನ್ನ ರದ್ದುಗೊಳಿಸ್ರಿ. ಅದು ಗಂಗಾಮತಕ್ಕೆ ತಳ ಬುಡ ಇತಿಹಾಸವನ್ನ ಏನು ಇಲ್ಲ ಅಂತೇಳಿ ಅವತ್ತು ವಿಠ್ಠಲ ಏರೂರವರು ಕೂಡ ಹೇಳ್ತಾ ಇದ್ರು. ಇವತ್ತು ಕೂಡ ಸತ್ಯ ಗೊತ್ತಾಗಿದೆ. ಯಾವುದೇ ಕಾರಣಕ್ಕೆ ಗಂಗಾಮತ ಹೋದ್ರೆ ನಮಗೆ ಎಸ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಡಾಕ್ಟರ್ ಸಾಬಣ್ಣ ತಳವಾರ್ ಸರ್ ಅವರು ಬಹಳ ದೊಡ್ಡ ಅಧ್ಯಯನವನ್ನ ಮಾಡಿದ್ದಾರೆ. ಬರೇ ಸಾಬಣ್ಣ ಸರ್ ಹತ್ರ ಬರೇ ಡಾಕ್ಯುಮೆಂಟ್ ಅವ ಅಂತೇಳಿ ನಾನು ಮಾತಾಡಲ್ಲ. ಅವರೊಬ್ರು ಯೂನಿವರ್ಸಿಟಿ ಪ್ರೊಫೆಸರು, ಸಂಶೋಧನಾತ್ಮಕ ವ್ಯಕ್ತಿ. ಒಂದು ಇಂಗ್ಲಿಷ್ ಸುಮ್ಮ ಓದೋದಲ್ಲ, ಅಂದ್ರೆ ಇಂಟರ್ರಿಲೇಟೆಡ್ ಅದ್ರ ಇತಿಹಾಸವನ್ನ, ಒಂದು ಶಬ್ದದ ಅರ್ಥವನ್ನ ತಿಳ್ಕೋಬೇಕಾದ್ರೆ ಚಂದ ಇಂಗ್ಲಿಷ್ ಓದಲಿಕ್ಕೆ ಬರ್ಬೇಕ್ರಿ. ಅಕ್ಷರ ಬರ್ಲಿಕ್ಕೆ ಬರ್ಲಾರ್ದವ್ರು, ಸಹಿ ಮಾಡ್ಲಿಕ್ಕೆ ಬರ್ಲಾರ್ದವ್ರು, ಪೇಪರ್ ಓದಲಿಕ್ಕೆ ಬರ್ಲಾರ್ದವ್ರು ನಾ ಎಸ್ಟಿ ವರದಿ ಮಾಡಿ ಕಳಿಸ್ತೀನಿ ಅನ್ನೋದಾದ್ರ ಮತ್ತೆ ಯಾಕೆ ಮತ್ತೆ ಸಮಾಜಕ್ಕೆ ಅನ್ಯಾಯ ಮಾಡ್ಲಿಕ್ಕೆ ಹೊರಟಿರಿ ಅಂತ ಕೇಳಬೇಕಾಗ್ತದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಮನವಿಯನ್ನ ಮಾಡ್ಕೋತಾ ಇದ್ದೇನೆ. ನಮ್ದು ಇದು ಯಾವುದೇ ಕಾರಣಕ್ಕಾಗಿ ಸ್ವಾರ್ಥಕ್ಕಾಗಿ ಹೋರಾಟ ಅಲ್ಲ, ಅದರ ಜೊತೆಗೆ ನಿಮ್ಮನ್ನ ಟೀಕಿಸಬೇಕನ್ನಂತ ಹೋರಾಟ ಅಲ್ಲ. ನಮ್ಮ 30 ವರ್ಷದ ಆಕ್ರೋಶ ಇದೆ, ನಮ್ಮ ಕಿಚ್ಚಿದೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯನ್ನ ಬರ್ತಾ ಇದೆ. ನೀವು ಇದನ್ನ ಜವಾಬ್ದಾರಿಯನ್ನ ತೆಗೆದುಕೊಂಡು ನಮ್ಮ ಸಮಾಜದ ಜಗದ್ಗುರುಗಳು 3 ಮಂದಿ MLCಗಳ ನೇತೃತ್ವದಲ್ಲಿ ಅದನ್ನ ಯಾವ ರೀತಿಯಿಂದ ಫೈಲ್ ಅನ್ನ ರೆಡಿ ಮಾಡಿ ಕಳಿಸಬೇಕು ಅನ್ನೋದನ್ನ ಒಂದು ಸಲಹಾ ಸಮಿತಿಯನ್ನ ರಚನೆ ಮಾಡಿ ಅದನ್ನು ಒಳ್ಳೆ ರೀತಿಯಿಂದ ಸೂಕ್ತ ದಾಖಲಾತಿಗಳ ಒಂದಿಗೆ ವೈಜ್ಞಾನಿಕವಾದಂತ ಒಂದು ಫೈಲ್ ಅನ್ನ ರೆಡಿ ಮಾಡಿಸಿ ಕಳಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರದ ಮೇಲಿದೆ. ನಿಮ್ಮದು ಬರೇ 10% ಕೆಲಸ ಇದೆ. ನಿಮ್ಮ 10% ಕೆಲಸ ಮುಗಿದಾಗ ಕೇಂದ್ರದಲ್ಲಿ ಬಹುದೊಡ್ಡ ಕೆಲಸ
ಇದೆ. ಅವತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ರವಿಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಒತ್ತಡ ಆಗ್ತಕ್ಕಂತ ಕೆಲಸವನ್ನ ಮಾಡ್ತೇವೆ. ಒಂದು ವೇಳೆ ಕೇಂದ್ರ ಸರ್ಕಾರವನ್ನು ಸ್ಪಂದಿಸಲಿಲ್ಲ ಅಂದ್ರೆ ಮತ್ತೆ ರೋಡಿಗೆ ಬಂದು ಕೂಡ ಹೋರಾಟ ಮಾಡಬೇಕಾಗ್ತದೆ. ಯಾಕೆ ಈ ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ಕಾಂಗ್ರೆಸ್ ಇದ್ದಾಗಿ ಅವರು ಹೋರಾಟ ಮಾಡ್ತಾರಂತ ಹೇಳ್ತಾರೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ನಮಗೆ ಪ್ರಶ್ನೆ ಇಲ್ಲ. ಯಾವ ಪಕ್ಷ ನಮಗೆ ನ್ಯಾಯವನ್ನ ಕೊಡಲ್ವೋ ಆ ಪಕ್ಷದ ವಿರುದ್ಧ ನಮ್ಮ ಹೋರಾಟವನ್ನ ಮಾಡ್ತೇವೆ. ಯಾರು ನಮಗೆ ನ್ಯಾಯವನ್ನ ಕೊಡ್ತಾರೋ ಅವರಿಗೆ ನಾವು ಸ್ವಾಗತ ಮಾಡ್ಕೊತೇವೆ, ತಲೆ ಮೇಲೆ ಇಟ್ಕೊಂಡು ತಿರುಗಾಡ್ತೇವೆ. ನಮ್ಮ ಉಪಕಾರವನ್ನ ಮಾಡಿದವರಿಗೆ ನಾವು ಎಂದೂ ಅಪಕಾರ ಮಾಡಲ್ಲ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಪ್ರಶ್ನೆ ಕೇಳಕ್ ಬಯಸ್ತೇನೆ. ಮೊನ್ನೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ಕಲಬುರಗಿ ಪಾರ್ಲಿಮೆಂಟ್ ಇಲೆಕ್ಷನ್ ಆಯ್ತಲ್ಲ 2024ರಾಗೆ, ಅವಾಗ ಒಂದು ಸಭೆದಾಗ ಏನ್ ಹೇಳಿದ್ರಿ? ಅಂಬಿಗರು ನಂಬಿಗಸ್ತರು, ಒಂದು ಸಾರಿ ನಂಬಿದ್ರೆ ಕೈ ಬಿಡಲ್ಲ ಅಂತ ಹೇಳಿದ್ರಲ್ಲ. ಹೌದು, ನಾವು ಅಂಬಿಗರು ನಂಬಿಗಸ್ತರು, ನಂಬಿದರೆ ಜೀವವನ್ನೇ ಕೊಡ್ತೇವೆ, ಯಾರಿಗೂ ಕೈ ಬಿಡಲ್ಲ. ಹಾಗಾದ್ರೆ ನೀವು ನಮಗೇನು ಕೊಟ್ರಿ ಅನ್ನೋದನ್ನ ನಾನು ಇವತ್ತು ನಿಮ್ಮನ್ನ ಕೇಳಬೇಕಾಗಿದೆ. ಪ್ರೀತಿ ಒಂದು ಕಡೆಗಿರಬಾರ್ದು, ಎರಡೂ ಕಡೆಗಿರಬೇಕು. ಅಂದಾಗ ಅದೊಂದು ಮಿಲನ ಆಗ್ತದೆ, ಅದೊಂದು ಸಂಗಮ ಆಗ್ತದೆ. ನಿಮಗಾದ್ರೆ ನಂಬಿಕೆ ಇರಲ್ಲ, ನಮಗಾದ್ರೆ ನಂಬಿಕೆ ಅಂತೇಳಿ ಇಲೆಕ್ಷನ್ದಾಗ ಮಾತಾಡಿ ಓಟ್ ತಗೊಂಡು ಮತ್ತೆ ಮನ್ಯಾಗ ಮಕ್ಕೊಂಡ್ರೆ, ನಿಮ್ ರಾಜಕಾರಣ ಮಾಡೋದಾದ್ರೆ, ನಾವು ಪ್ರಶ್ನೆ ಮಾಡಿದ್ರೆ, ನಿಮಗೆ ಸಿಟ್ಟು ಬಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಎನ್ವಿ ಮೈದಾನದಲ್ಲಿ MP ಇಲೆಕ್ಷನ್ದಾಗ 10,000 ಜನವನ್ನ ಸೇರಿಸಿ ಅವತ್ತು ದೊಡ್ಡ ಕಾರ್ಯಕ್ರಮವನ್ನ ಮಾಡಿದ್ರಿ. ಅವತ್ತು ನಿಮ್ಗೆ ಸಮಯ ಕೊಡ್ಲಿಕ್ಕೆ ಬತ್ತು, ಕೋಟಿ ಹಣ ಖರ್ಚು ಮಾಡ್ಲಿಕ್ಕಾಯ್ತು. ಆದ್ರೆ ಇವತ್ತು ನಮಗೆ ಒಂದು ದಿನ ಬಂದು ಹೋರಾಟದ ಮನವಿ ಪತ್ರ ತಗೋರಿ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ಅಂದ್ರೆ ನಿಮಗೆ ಟೈಮೇ ಇಲ್ಲ. ನಿಮಗೆ ಟೈಮ್ ಅದ, ನಮಗ ಮ್ಯಾಲ ಪ್ರೀತಿ ಇಲ್ಲ ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ. ನಮ್ಮ ಮೇಲೆ ನಿಮಗೆ ಯಾಕೆ ಇಷ್ಟು ದ್ವೇಷ ಇದೆ? ನಿಮ್ಮ ತಂದೆಗೂ ನಿಮಗೂ ನಾನು ಕೇಳ್ತೇನೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಪಾರ್ಲಿಮೆಂಟ್ ಅಲ್ಲಿ ಇದ್ದಾರಲ್ಲ, ಒಂದೇ ಒಂದು ದಿನ ಗಟ್ಟಿಯಾದ ಧ್ವನಿಯಲ್ಲಿ ಈ ಕೋಲಿ ಕಬ್ಬಲಿಗರಿಗೆ ST ಮಾಡಬೇಕು, ಇವ್ರು ಹಿಂದುಳಿದಿದ್ದಾರೆ ಅಂತೇಳಿ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಒಂದು ದಿನ ನೀವು ಮಾತಾಡಲ್ಲ. ಆದ್ರೆ ನಾನು ಹೇಳ್ತೇನೆ, ಇನ್ನು ಮುಂದೆ ಅತಿ ಶೀಘ್ರದಲ್ಲಿ ನಮ್ಮ ನಾಯಕರನ್ನ ಕರ್ಕೊಂಡು, ಗುರುಗಳನ್ನ ಕರ್ಕೊಂಡು ಒಂದು ತೀರ್ಮಾನವನ್ನ ಮಾಡ್ರಿ. ಒಂದ್ ವೇಳೆ ನಿಮ್ಗೆ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ, ಕೋಲಿ ಕಬ್ಬಲಿಗರಿಗೆ ನಮಗೆ ಮಾಡ್ಲಿಕ್ಕೆ ಮನಸ್ಸಿಲ್ಲ, ನಾವು ಮಾಡಲ್ಲ ಅಂತ ಒಂದ್ಸಾರಿ ಡಿಕ್ಲೇರ್ ಮಾಡ್ರಿ. ನಿಮ್ಗೆ ನಾವು ಎಂದೂ ಜೀವನದಾಗ ST ಕೇಳಲ್ಲ. ಒಂದಿಷ್ಟು ಮಂದಿ ಏನಂತಾರ, ಅವ್ರಿಗೆ ಯಾಕೆ ಕೇಳದ್ರಿ, ಅವ್ರಿಗೆ ಯಾಕೆ ಅನ್ನೋದ್ರತ್ತ ಅಧಿಕಾರದಾಗಿರೋದೇ ಅವ್ರು ಯಾರ? ಸೋತು ಮನೆಯಾಗಿನವ್ರಿಗೆ ಕೇಳಕ್ಕಾಗ್ತದ STನ? ಸರ್ಕಾರ ಯಾರ್ದಿದೆ, ಮುಖ್ಯಮಂತ್ರಿ ಯಾರಿದ್ದಾರೆ, ಮಂತ್ರಿಗಳು ಯಾರಿದ್ದಾರೆ, ಅವರಿಗೆ ನಾವು ಪ್ರಶ್ನೆ ಮಾಡ್ಬೇಕಲ್ವಾ? ಈ ಹೋರಾಟನ ಕೊನೆಯದಾಗಿ ಒಂದು ನಿಮಿಷದಲ್ಲಿ ನನ್ನ ಭಾಷಣವನ್ನ ಮುಗಿಸ್ತೇನೆ. ನಮ್ಮ ಸಮಾಜದ ನಾಯಕರು ನಮ್ಮ ಮೇಲೆ ಏನೆಲ್ಲ ತೊಂದರೆಯನ್ನ ಕೊಡ್ತಕ್ಕಂತ ಕೆಲಸವನ್ನ ಒಂದು 4-5 ದಿನದಲ್ಲಿ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದ್ರು. ನಿಮ್ಮ ಮುಂದೆ ನಾನು ಸತ್ಯ ಹೇಳದೆ ಹೋದ್ರೆ ಅದು ತಪ್ಪಾಗ್ತದೆ. ಯಾಕೆ ಅದನ್ನ ನಡೀತನ್ನೋದು ನಿಮ್ಮ ಮುಂದೆ ಹೇಳ್ತೇನೆ. ಕೈ ಮುಗಿತೀನಪ್ಪ ಕಪ್ಪಾರಿ. ಯಾಕೆ ಹೋರಾಟವನ್ನ ರೂಪಿಸ್ತೇವೆ ಅನ್ನೋದು ಒಂದು ನಿಮಿಷದಲ್ಲಿ ಹೇಳ್ತೀವಿ. ನಾನು ಗುರುಗಳನ್ನ ಮಾತಾಡಿದ್ದೇನೆ, ರವಿಕುಮಾರ್ ಸರ್ ಅವ್ರನ್ನ ಬೆಂಗಳೂರಿನಲ್ಲಿ ಹೋಗಿ ಮಾತನಾಡಿದ್ದೇವೆ, ಸಾಯಿಬಣ್ಣ ಸರ್ನವರು ಮಾತಾಡಿದ್ದೇವೆ, ಮಾನ್ಯ ತಿಪ್ಪಣ್ಣ ಕಮಕ್ನೂರವ್ರ ಮನೆಗೆ 4 ದಿನ ಹೋಗಿ ಮಾತನಾಡಿದ್ದೇನೆ. ಏನತ್ತು ಮಾತನಾಡಿದ್ದೇನೆ ಗೊತ್ತಾ? ಕರ್ನಾಟಕ ರಾಜ್ಯದಲ್ಲಿ ಈ ಕೋಲಿ ಕಬ್ಬಲಿಗೆರು ಕಲಬುರಗಿಯಲ್ಲಿ ಬಹಳ ಜನ ಇದ್ದೀರಿ, ನಿಮ್ಮಲ್ಲಿ ಒಗ್ಗಟ್ಟೇ ಇಲ್ಲ, ನೀವೇನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ನಮಗೆ ತಿಂಗಲ್ ಮಾತಾಡ್ತಾ ಇದ್ರು. ನನಗನ್ನಿಸ್ತಾ ಇತ್ತು, ಒಂದು ಮನುಷ್ಯ ಪ್ರಯತ್ನ ಮಾಡಿದ್ರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸಬಹುದು ಅಂತ ಹೇಳಿ ನಾವೆಲ್ಲರೂ ಕೂಡ ಕೇಳ್ತೀವಿ, ಅದು ನೋಡ್ತೀವಿ. ಆದ್ರೆ ನಾವು ಒಂದು ಸಾರಿ ಯಾಕೆ ಪ್ರಯತ್ನ ಮಾಡಬಾರದು ಅಂತ ಹೇಳಿ ಈ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್, ಬಿಜೆಪಿ, JDSನ 400 ಜನ ಪ್ರಮುಖರನ್ನ ಭೇಟಿಯಾಗಿದ್ದೀವಿ. ಅವ್ರ ಮನಿ ಬಾಗಿಲಿಗೆ ಹೋಗಿವಿ, ಅವ್ರಿಗೆ ಕೈ ಮುಗಿದೀವಿ. ಒಬ್ಬೊಂದು ವ್ಯಕ್ತಿ ನೇತೃತ್ವದಾಗ ಹೋರಾಟ ಬೇಡ, ಒಬ್ಬನ ಸಂಘಟನೆ ನೇತೃತ್ವದ ಬೇಡ, ಒಬ್ಬ ಲೀಡರ್ ಆಗೋದು ಬೇಡ. ನಾವು ನಮಗೆ ST ಬೇಕಾಗ್ಯದ,
ಅದ, ರಾಜಕೀಯ ಮಾಡಾಗ ಲೀಡರ್ ಆಗಾಗ ನಾವು ಅವಾಗ ಮಾಡಾಮು. ಈ ಸಮಾಜಕ್ಕೆ 30 ವರ್ಷ ಹಿಡಿದು ಅನ್ಯಾಯ ಆಗ್ಲಿಕ್ಕತ್ತದ. ನಮ್ಮ ಸಮಾಜದ ಜಗದ್ಗುರುಗಳಾರ ವಿಠ್ಠಲೇರೂರು ಸಾಹೇಬ್ರ ಜೊತೆ ಹೋರಾಟ ಮಾಡಿದಂತ ಮಲ್ಲಣ್ಣಪ್ಪ ಮುತ್ತಿಯವರ ಅವರ ಇಬ್ಬರ ಸಾನ್ನಿಧ್ಯದಲ್ಲಿ 3 ಜನ MLCಗಳ ಸಮ್ಮುಖದಲ್ಲಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ನೇತೃತ್ವದಲ್ಲಿ ಸಾಮೂಹಿಕವಾದಂತ ಹೋರಾಟವನ್ನ ಮಾಡಮು ಅಂತೇಳಿ 1.5 ತಿಂಗಳಿಂದ ನಿರಂತರ ಪ್ರಯತ್ನವನ್ನ ಮಾಡಿದ್ದೇವೆ. ಒಬ್ಬನಿಗೂ ಮಾತಾಡೋದು ನಾವು ಬಿಟ್ಟಿಲ್ಲ, ಯಾರಿಗೂ ದೂರ ಉಳಿಸಿಲ್ಲ. ಆದ್ರೆ ಕೊನೆಗೆ ನಮ್ಮ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳು ಸ್ವಾರ್ಥದಿಂದ ಒಡೆಯುವಂತ ಹತ್ತಿಕ್ಕುವಲಿಕ್ಕೆ ಪ್ರಯತ್ನವನ್ನ ಅವತ್ತು ಅವರು ಮಾಡಿದ್ರು. ಹಾಗಾಗಿ ನಾನು ಅವರಿಗೆ ಒಂದು ಕೈ ಮುಗಿದು ಕೇಳ್ಕೊತೇನೆ, ಇದು ಸಾಮೂಹಿಕವಾದ ಹೋರಾಟ. ಸಮಾಜದ ಬಂಧುಗಳೇ, ನೀವೆಲ್ಲರೂ ಇದನ್ನ ನೋಡ್ರಿ. ಇಲ್ಲಿ ನಂದಾಗ್ಲಿ, ಶೋಭಾ ಬಾಣಿ ಅಕ್ಕವ್ರದಾಗಿರ್ಲಿ, ಶಾಣಪ್ಪ ತಳವಾರದಾಗಿರ್ಲಿ ಫೋಟೋ ಇಲ್ಲ, ಹೆಸರಿಲ್ಲ. ಪಾಂಪ್ಲೆಟ್ ಅಲ್ಲಿ ನಾವು ಎಲ್ಲಿ ಹಾಕಿಲ್ಲ, ಪೋಸ್ಟರ್ ಅಲ್ಲಿ ನಾವು ಎಲ್ಲಿ ಹಾಕಿಲ್ಲ, ಸ್ವಾರ್ಥ ರಾಜಕಾರಣ ಎಲ್ಲಿ ಮಾಡ್ತಾ ಇಲ್ಲ. ಆದ್ರೂ ಕೂಡ ನಮ್ಮ ಮೇಲೆ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾರೆ. ನಾನು ಕೇಳ್ತೇನೆ, ಕಾಂಗ್ರೆಸ್ ಪ್ರಮುಖರು ಬಾಬುರಾವ್ ಚಿಂಚನ್ಸೂರವರು, ಕಮಕ್ನೂರವರು, ನಿಮಗೆ ಒಂದು ಮಾತನ್ನ ನನ್ನ ಪ್ರಶ್ನೆ ಇದೆ. ಸರ್ಕಾರದ ಮುಂದೆ ನೀವು ಇಲ್ಲಿ ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಎಂದೂ ಒಂದಾಗ್ಲಾರ್ದವರು ಒಂದಾಗಿ ಈ ಪ್ರೆಸ್ ಮೀಟ್ ಅನ್ನ ನಮ್ಮ ಸಮಾಜದ ಹೋರಾಟ ಬೇಡ ಅಂತೇಳಿ ಮಾಡಿದ್ರಲ್ಲ. ನಾಳೆ ಬೆಳಗ್ಗೆ CM ಅವ್ರ ಹತ್ರ ಹೋಗಿ ಕೂತ್ಕೊಳ್ರಿ, ಮಂತ್ರಿಗಳ ಹತ್ರ ಹೋಗಿ ಕೂತ್ಕೊಂಡು ಈ ಸಮಾಜದ ST ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಸಲ್ಲಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ರಿ. ಸಮಾಜದಲ್ಲಿ ನಾವು ಯಾರಿಗೂ ದೋಷಿಸಬೇಕಂತಲ್ಲ, ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ. ಸಮಾಜದವರು ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು ಅಂತಕ್ಕಂತ ನನ್ನ ಬಗ್ಗೆ, ಶೋಭಾ ಬಾಣಿ ಅಕ್ಕವ್ರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡಿದ್ದಾರೆ, ಬಾಯಿಗೆ ಬಂದಾಗ ಮಾತಾಡಿದ್ದಾರೆ. ಪ್ರತಿಯೊಬ್ಬರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಹೋರಾಟಕ್ಕೆ ಬರಬೇಡ್ರಿ ಅಂತೇಳಿ ಹೇಳಿದ್ದಾರೆ. ಯಾರ್ಯಾರು ಹೇಳಿದ್ದಾರೆ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರಿಗೆ ಸರಿಯಾದ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನ ಸಮಾಜದ ಮೇಲೆ ಬಿಟ್ಟಿರುವುದು. ನಾನು ಸಮಾಜದ ವಿರುದ್ಧ 15 ವರ್ಷದಲ್ಲಿ ಒಂದೇ ಒಂದು ಮಾತನ್ನು ಮಾತಾಡಿಲ್ಲ. ನಮ್ಮ ಸಮಾಜದ ಒಬ್ಬ ವ್ಯಕ್ತಿಯನ್ನು ಅವಹೇಳನಕಾರಿಯಾಗಿ ನಾನು ಮಾತನಾಡಿಲ್ಲ. ಕಾರಣ ಇಷ್ಟೇ, ನಮ್ದು ಅಸಂಘಟಿತ ಸಮಾಜ ಇದೆ, ಭಿನ್ನಾಭಿಪ್ರಾಯ ಸಮಾಜ ಇದೆ. ನಾವೆಲ್ಲರೂ ಹಂಗೆ ಮಾತಾಡ್ಕೊತ ಹೋದ್ರ ಸಮಾಜ ಒಡ್ಕೋತ ಹೋಗ್ತದೆ. ಮುಂದೆ ನಮ್ಮನ್ನ ಯಾರು ತುಳಿಬೇಕಾಗ್ತಾರೆ, ನಮ್ಗೆ ಅನ್ಯಾಯ ಮಾಡ್ಬೇಕಾಗ್ತಾರೆ, ಅವ್ರ ಕೈ ಸಾಗಿಸ್ತದ ಅಂತ ಹೇಳಿ ನಾವು ಒಗ್ಗಟ್ಟಾಗಿ ಹೋಗ್ಬೇಕು ಅಂತೇಳಿ ನಮ್ಮ ಗುರಿ ಏನಿದೆಯಲ್ಲ ಅದನ್ನ ಮುರ್ಲಿಕ್ಕೆ ಬರ್ತಕ್ಕಂಥದ್ದು ಆಗಬಾರದು ಅಂತ ಹೇಳಿ ನಾವು ಆ ಪ್ರಯತ್ನವನ್ನ ಮಾಡಿದ್ದೇವೆ. ಕೊನೆಯದಾಗಿ ಒಂದು ಮಾತನ್ನ, ಇವತ್ತಿನ ಒಂದೇ ಹೋರಾಟ ಇವತ್ತು ರವಿಕುಮಾರ್ ಸರ್ ಅವರು ಕನ್ಕ್ಲೂಡ್ ಮಾಡ್ತಾರೆ. ಇವತ್ತು ನೀವೆಲ್ಲರೂ ಕೂಡ ರವಿಕುಮಾರ್ ಸರ್ ಅವರ ಮಾತನ್ನ ಬಹಳ ಪ್ರಜ್ಞಾಪೂರ್ವಕವಾಗಿ ಕೇಳಬೇಕು. ರವಿಕುಮಾರ್ ಸರ್ ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಡೈನಮಿಕ್ ಲೀಡರ್ ಅನ್ನೋದನ್ನ ನೀವು ಯಾರು ಮರಿಬೇಡ್ರಿ. ವಿಚಾರವಂತ, ಪ್ರಬುದ್ಧವಂತ, ಕಳಕಳಿ ಇರ್ತಕ್ಕಂಥ ಒಬ್ಬ ಅದ್ಭುತ ನಾಯಕ ಈ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯವಾಗಿ ನಮ್ಮ ಸಮಾಜದಲ್ಲಿ ಬಹಳ ಉನ್ನತ ಸ್ಥಾನಕ್ಕೆ ಯಾರಾದರೂ ಹೋಗ್ಲಿಕ್ಕೆ ಇವತ್ತು ನಮಗೆ ಆಶಾ ಕಿರಣ ಕಾಣ್ತಾರಂದ್ರೆ ಅದು ರವಿಕುಮಾರ್ ಸರ್ ಅವರನ್ನ ಬಹಳ ಖುಷಿಯಿಂದ ನಾನು ಹೇಳ್ಕೊತೇನೆ. ಅವರಿಗೆ ಹೊಗಳಬೇಕಂತಲ್ಲ, ನಾವು ಇನ್ನೊಬ್ಬರ ಮನೆ ಮುಂದೆ ಎಷ್ಟೋ ಮಂದಿ ಮನೆ ಕಾಯ್ತಾ ಇದ್ದೀವಿ, ನಮಗೆ ಗೌರವ ಕೊಡ್ತಾ ಇಲ್ಲ. ನಮ್ಮವರು ದೊಡ್ಡವರಾದ್ರೆ ನಾವು ಸಂತೋಷವನ್ನ ಪಡಬೇಕಾಗಿದೆ. ರವಿಕುಮಾರ್ ಸರ್ ಅವರೇ, ಇವತ್ತು ನಾವು 29ನೇ ತಾರೀಕಿಗೆ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಂದೆ ಒಂದು ಶಪಥವನ್ನ ಮಾಡೋಣ. ನಮ್ಮ ಗುರುಗಳಿದ್ದಾರೆ, ಈ ಹೋರಾಟ ಮಾಡಿ ಮತ್ತು 3 ವರ್ಷ ಬಿಡೋದು ಬೇಡ. 3 ವರ್ಷಿಗೊಂದು ಹೋರಾಟ ಮಾಡಿದ್ರೆ ನಮಗೆ ಎಂದೂ ನ್ಯಾಯ ಸಿಗಲ್ಲ. ಅದು ನಿರಂತರವಾಗಿ ಪ್ರಾರಂಭವನ್ನ ಮಾಡೋಣ. ಸರ್ಕಾರದ ಮೇಲೆ ನಿರಂತರ ಪ್ರಯತ್ನವನ್ನ ಹಾಕೋಣ. ಇಂಥ ಹೋರಾಟ ನಡೀಲಿ, ಏನು ಕ್ರಾಂತಿಕಾರಿಯಾಗಿ ನಡೀತದೆ ನಡೀಲಿ, ಎಷ್ಟು ಕಷ್ಟ ಆಗ್ತದೆ ಆಗ್ಲಿ, ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಏನು ಸಮಸ್ಯೆ ಆದ್ರೂ ಪರವಾಗಿಲ್ಲ, ನಾವೆಲ್ಲರೂ ಗಟ್ಟಿಯಾಗಿ ಹೋರಾಟವನ್ನ ಮಾಡೋಣ. ನಾನು ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ, ಇವತ್ತು ಹೋರಾಟ ಮಾಡಿ ಪ್ರಚಾರ ತಗೊಂಡು ಫೇಸ್ಬುಕ್ನಾಗ ಫೋಟೋ ಹಾಯ್ಕೊಂಡು ಹೋಗ್ಲಿಕ್ಕೆ ಹೋರಾಟ ಮಾಡಿಲ್ಲ. ಇವತ್ತಿನಿಂದ ನಾನು ವೈಯಕ್ತಿಕವಾಗಿ ಶಪಥ ಮಾಡಿದ್ದೇನೆ, ನನಗೆ ಮನೆಗೆ ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ. ನಾನು ಇಡೀ ಸಂಸಾರಿಕ ಜೀವನವನ್ನ ತ್ಯಾಗ ಮಾಡಿದ ವ್ಯಕ್ತಿ ಇದ್ದೀನಿ. ಇದಕ್ಕೊಂದು ದಂಡಿಗೆ ಹಚ್ಚತನ ನಿರಂತರವಾದ ಪ್ರಯತ್ನವನ್ನ ಮಾಡ್ತೇನೆ. ಯಾರೋ ಗೊಡ್ಡ ಬೆದರಿಕೆಗೆ ಅಧಿಕಾರದಲ್ಲಿದ್ದವರಿಗೆ, ಗುಂಡಾಗಳಿಗೆ ಹೆದರಿ ಕುಂದ್ರಂತ ಮನುಷ್ಯ ನಾನಲ್ಲ. ಒಟ್ಟು ಇವತ್ತೊಂದು ಹೇಳ್ತೇನೆ, ಪ್ರಮಾಣ ಮಾಡಿ ಹೇಳ್ತೇನೆ, ಸ್ವಾರ್ಥಕ್ಕಾಗಿ ಲೀಡರ್ ಆಗೋ ಕಲಾಗಿ ಎಷ್ಟು ಹೋರಾಟ ಮಾಡಲ್ಲ.
ಈ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಕಡುಬಡವ ಕಟ್ಟ ಕಡೆ ವ್ಯಕ್ತಿ ಕಷ್ಟದಲ್ಲಿ ಏನಿದ್ದಾನಲ್ಲ ಅವ ಮುಂದೆ ಬರಬೇಕಾದ್ರೆ ಎಸ್ ಟಿ ಬೇಕಾಗಿದೆ. ಆ ಎಸ್ ಟಿ ಪಡೆಯುವವರೆಗೂ ಕೂಡ ನಿರಂತರವಾದ ಹೋರಾಟವನ್ನ ನಾವು ಮಾಡ್ತೇವೆ. ನೀವೆಲ್ಲರೂ ಕೂಡ ಬಹಳ ಪ್ರಾಮಾಣಿಕವಾಗಿ ಒಂದೇ ₹1 ನಾವು ಯಾರ ಹತ್ರ ಪಟ್ಟಿ ಕೇಳಿಲ್ಲ, ಅದರ ಜೊತೆಗೆ ನಾವು ಯಾರಿಗೂ ಕೊಡ್ಲಿಕ್ಕೂ ಆಗಿಲ್ಲ. ನೀವೆಲ್ಲರೂ ಬಂದವರು, ನೀವು ದುಡಿದು ಕಷ್ಟಪಟ್ಟು ಬೆವರ ಸುರಿಸಿ ಹಣದಿಂದ ಖರ್ಚು ಮಾಡಿಕೊಂಡು ನೀವು ಬಂದಿದ್ದೀರಿ. 100 ಕಿಲೋಮೀಟರ್ 200 ಕಿಲೋಮೀಟರ್ ಬಂದಿರಿ. ಎಷ್ಟೋ ಜನ ತಾವು ಖರ್ಚು ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಲಕ್ಷ್ಮೀಪುತ್ರ ಜಮಾದಾರ್ ಅಣ್ಣವರಿದ್ದಾರೆ, ಅವರು ಇವತ್ತು ನೀರಿನ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮಾಡಿದ್ದಾರೆ. ಇವತ್ತು ನಮ್ಮ ಸಿದ್ದಣ್ಣ ಚಾಮನಾಳ್ ಅವರು 15-20 ಗಾಡಿಗಳನ್ನ ಕೊಟ್ಟಿದ್ದಾರೆ. ಹೀಗೆ ಹಲವಾರು ತಮ್ಮ ಲೆವೆಲ್ ಅಲ್ಲಿ ಖರ್ಚನ್ನ ಮಾಡ್ಕೊಂಡಿದ್ದೀರಿ. ಮುಂದಿನ ದಿನಮಾನಗಳಲ್ಲಿ ದೇವರು ಗುಡಿ ಗುಂಡಾರಗಳಿಗೆ ಅದಕ್ಕೆ ನಾವು ಎಷ್ಟೆಷ್ಟೋ ಖರ್ಚು ಮಾಡಿದ್ದೀವಿ. ನಾವು ಹಿಂತಿರುಗೋದು ಬೇಡ. ಈ ಹೋರಾಟದ ತನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.